Hello student, I am Raman Gowda, lecturer in commerce, Don Bosco PU College, Chitradurga. As we know, we are discussing recording of transaction 2 we are discussing, that is the subsidiary books we are discussing. Okay, previous sessions we have discussed the different types of subsidiary books. Okay, in that we have discussed one is the purchase book and another one is the purchase return book. Okay, and another one is the sales book and sales return book. ಪ್ರೀವಿಯಸ್ ಸೆಷನ್ಗಳಲ್ಲಿ ನಾವು ಪರ್ಚೇಸ್ ಬುಕ್ಕನ್ನು ಕಲ್ತಿದ್ವಿ, ಪರ್ಚೇಸ್ ರಿಟರ್ನ್ ಬುಕ್ಕು, ಅದರ ಡೆಫಿನೇಷನ್ನು, ಪರ್ಚೇಸ್ ಬುಕ್ ಫಾರ್ಮ್ಯಾಟ್ ಅಂದ್ರೇನು, ಆಮೇಲೆ ಪರ್ಚೇಸ್ ರಿಟರ್ನ್ ಬುಕ್ ಫಾರ್ಮ್ಯಾಟನ್ನು ಕಲ್ತಿದ್ದೀವಿ. ಅದ್ರ ಜೊತೆ ಅದ್ರ ಮೇಲೆ ಪರ್ಚೇಸ್ ಬುಕ್ ಆ್ಯಂಡ್ ಪರ್ಚೇಸ್ ರಿಟರ್ನ್ ಬುಕ್ ಮೇಲೆ ನಾವು ಪ್ರಾಬ್ಲಮ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. ಹೌದಾ? ಓಕೆ, ಡಿಫ್ರೆಂಟ್ ಪ್ರಾಬ್ಲಮ್ಸ್ಗಳನ್ನು ನಾವಲ್ಲಿ ಸಾಲ್ವ್ ಮಾಡಿದ್ದೀವಿ. ಈ ಸೆಷನ್ದಲ್ಲಿ ನಾವೇನು ಕಲಿಯೋಣ, ಇನ್ನೊಂದು ಬುಕ್ಕು, ಯಾವ ಬುಕ್ಕು ಅದು ಸೇಲ್ಸ್ ಬುಕ್ ಬಗ್ಗೆ ಕಲಿಯೋಣ. ಓಕೆ, ಪರ್ಚೇಸ್ ಬುಕ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದು, ಸೇಲ್ಸ್ ಬುಕ್. ಸೇಲ್ಸ್ ಬುಕ್ ಅಂದ್ರೇನು? ಸೇಲ್ಸ್ ಬುಕ್ ಈಸ್ ಎ ಸಬ್ಸಿಡರಿ ಬುಕ್ ಮೇಂಟೈನ್ ಟು ರೆಕಾರ್ಡ್ ದ ಕ್ರೆಡಿಟ್ ಸೇಲ್ಸ್ ಆಫ್ ಗೂಡ್ಸ್. ಗೂಡ್ಸ್ ಮೀನ್ಸ್ ದ ಐಟಮ್ ಇನ್ ವಿಚ್ ದ ಬಿಸ್ನೆಸ್ ಈಸ್ ಡೀಲಿಂಗ್. ಓಕೆ, ಇಫ್ ದ ಎನಿ ಟ್ರಾನ್ಸಾಕ್ಷನ್ಸ್ ಟೇಕನ್ ಪ್ಲೇಸ್, ಓಕೆ, ಕ್ರೆಡಿಟ್ ಸೇಲ್ಸ್ ಏನಾದರೂ ಆದರೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಒಂದು ಬುಕ್ಕನ್ನು ಇಟ್ಕೊಂಡಿರ್ತೀವಿ. ಆ ಬುಕ್ಕನ್ನು ನಾವೇನಂತ ಕರಿತೀವಿ, ಸೇಲ್ಸ್ ಬುಕ್ ಅಂತ ಕರಿತೀವಿ. ಓಕೆ, ಅದರ ಜೊತೆ ಇನ್ನೊಂದು ಸೇಲ್ಸ್ ರಿಟರ್ನ್ ಬುಕ್. ಸೇಲ್ಸ್ ಬುಕ್ಕಲ್ಲಿ ಹೇಗೆ ಪರ್ಚೇಸ್ದಲ್ಲಿ ಪರ್ಚೇಸ್ ಆ್ಯಂಡ್ ಪರ್ಚೇಸ್ ರಿಟರ್ನ್ ಇರುತ್ತೆ, ಹಾಗೆ ಸೇಲ್ಸಲ್ಲಿ ಸೇಲ್ಸ್ ಆ್ಯಂಡ್ ಸೇಲ್ಸ್ ರಿಟರ್ನ್ ಇರುತ್ತೆ. ಓಕೆ, ಇಲ್ಲಿ ಸೇಲ್ಸ್ ರಿಟರ್ನ್ ಬುಕ್ ಅಂತ ಹೇಳಿದ್ರೆ, ಓಕೆ, ಗೂಡ್ಸ್ ಸೋಲ್ಡ್ ಕ್ಯಾನ್ ಬಿ ಎ ಡಿಫೆಕ್ಟಿವ್ ಆರ್ ಎ ಲೋ ಕ್ವಾಲಿಟಿ ದಟ್ ವಿಲ್ ಬಿ ರಿಟರ್ನ್. ಓಕೆ, ಇದನ್ನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಬಟ್ ಒಂದು ಸಾರಿ ನಿಮಗೆ ರಿಮೈಂಡ್ ಮಾಡೋದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಸೊ ಅದ್ರ ಜೊತೆ ನಾವು ಸೇಲ್ಸ್ ರಿಟರ್ನ್, ಓಕೆ, ಸೇಲ್ಸ್ ಬುಕ್ ಫಾರ್ಮ್ಯಾಟ್ ಇದು ಇಲ್ಲಿ ಹೇಳಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ, ಬಟ್ ಒಂದು ಸಾರಿ ಗ್ಲಾನ್ಸ್ಗೆ. ಓಕೆ, ಡೇಟ್ ಇರುತ್ತೆ, ಪರ್ಟಿಕ್ಯುಲರ್ಸ್ ಇರುತ್ತೆ, ಇನ್ವಾಯ್ಸ್ ನಂಬರ್, LF ಲೆಡ್ಜರ್ ಫೋಲಿಯೋ ಡೀಟೇಲ್ಸ್ ಇರುತ್ತೆ, ಆ್ಯಂಡ್ ಅಮೌಂಟನ್ನು ನಾವು ಬರ್ಕೋತೀವಿ. ಓಕೆ, ಇದು ಸೇಲ್ಸ್ ಬುಕ್. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಸೇಲ್ಸ್ ರಿಟರ್ನ್ ಬುಕ್. ಡೇಟ್ ಇರುತ್ತೆ, ಪರ್ಟಿಕ್ಯುಲರ್ ಇರುತ್ತೆ, ಕ್ರೆಡಿಟ್ ನೋಟ್ ನಂಬರ್ ಇರುತ್ತೆ, LF ಇರುತ್ತೆ, ಡೀಟೇಲ್ಸ್ ಆ್ಯಂಡ್ ಅಮೌಂಟ್ ಇರುತ್ತೆ. ಸೊ ಇದು ಸೇಲ್ಸ್ ರಿಟರ್ನ್ ಬುಕ್ಕನ್ನು ನಾವು ಬರ್ಕೋತೀವಿ. ಸರಿನಾ? ಸೊ ಈ ಸೇಲ್ಸ್ ಬುಕ್ ಮೇಲೆ ನಾವು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಪ್ರಿವಿಯಸ್ ಸೆಷನ್ಸ್ಗಳಲ್ಲಿ ನಾವು ಯಾವ್ದು ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ, ಒಂದು ಪರ್ಚೇಸ್ ಬುಕ್, ಇನ್ನೊಂದು ಪರ್ಚೇಸ್ ರಿಟರ್ನ್ ಬುಕ್ ಮೇಲೆ ಸಾಲ್ವ್ ಮಾಡಿದ್ವಿ. ಈಗ ನಾವು ಸೇಲ್ಸ್ ಆ್ಯಂಡ್ ಸೇಲ್ಸ್ ರಿಟರ್ನ್ ಮೇಲೆ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ರೈಟ್, ಇಲ್ಲಿದೆ ನೋಡಿ ಪ್ರಾಬ್ಲಮ್. ಇಲ್ಲಿದೆ ಏನು, ರೆಕಾರ್ಡ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಎಮ್ ಆ್ಯಂಡ್ ಕಂಪನಿ ಆ್ಯಂಡ್ ಆಲ್ಸೋ ಶೋ ದ ಲೆಡ್ಜರ್ ಅಕೌಂಟ್ ಅಂತ ಕೇಳಿದ್ದಾರೆ. ಲೆಡ್ಜರ್ ಅಕೌಂಟ್ ಈಗ ಬೇಡ, ಓನ್ಲಿ ನಮ್ಮ ಸಿಲೆಬಸ್ಗಿರೋದು. ಓಕೆ, ಓನ್ಲಿ ಟ್ರಾನ್ಸಾಕ್ಷನ್ಸನ್ನು ಸೇಲ್ಸ್ ಬುಕ್ಕಿಗೆ ಎಂಟ್ರಿ ಮಾಡೋದು, ಆಮೇಲೆ ಲೆಡ್ಜರ್ ಅಕೌಂಟನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಪ್ರಾಬ್ಲಮ್ ಏನಿದೆ, ಡೇಟ್ ಕೊಟ್ಟಿದ್ದಾರೆ ಆ್ಯಂಡ್ ಡೀಟೇಲ್ಸ್ ಇದೆ. ಡೇಟ್ 10th August, ಟ್ರಾನ್ಸಾಕ್ಷನ್ಸ್ ಈಸ್ ಸೋಲ್ಡ್ ಟು ಎ ಲಿಮಿಟೆಡ್. ಓಕೆ, ಇನ್ವಾಯ್ಸ್ ನಂಬರ್ 24 ಅವರೇ ಕೊಟ್ಟಿದ್ದಾರೆ. ಏನು ಸೋಲ್ಡ್ ಆಗಿದೆ, 2000 ಶರ್ಟ್ಸ್ ಆಟ್ ₹500 per piece. 2000 ಶರ್ಟ್ಸ್ ಆಟ್ ₹500 ಪೀಸ್. ಓಕೆ, ಅದನ್ನು ನಾನು ಸೇಲ್ಸ್ ಬುಕ್ಕಿಗೆ ಬರೆದು ಬಿಡೋಣ. 1 by 1 ಟ್ರಾನ್ಸಾಕ್ಷನ್ಸ್ ಬರೀತಾ ಹೋದರೆ ಈಸಿ ಆಗುತ್ತೆ. ಓಕೆ, ರೈಟ್, ಡೇಟ್ ಹಾಕೊಡ್ರಿ. ಇದು ಫಾರ್ಮ್ಯಾಟ್, ಇದು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇದು ಫಾರ್ಮ್ಯಾಟ್ ಹಾಕೋಬೇಕು. ಏನು ಫಾರ್ಮ್ಯಾಟು, ಡೇಟ್ ಇರುತ್ತೆ, ಇನ್ವಾಯ್ಸ್ ನಂಬರ್ ಹಾಕೋಬೇಕು, ನೇಮ್ ಆಫ್ ದ ಕಸ್ಟಮರ್, ಯಾರಿಗೆ ನಾವು ಸೇಲ್ ಮಾಡಿದ್ದೀವಿ ಅನ್ನೋದನ್ನು ಬರೀಬೇಕು, LF ಇರುತ್ತೆ ಆ್ಯಂಡ್ ಅಮೌಂಟ್ ಇರುತ್ತೆ. ಓಕೆ, ಲೆಡ್ಜರ್ ಫೋಲಿಯೋ ಆಲ್ಮೋಸ್ಟ್ ನಾವು ಸಬ್ಸಿಡರಿ ಬುಕ್ಸ್ದಲ್ಲಿ ಯೂಸ್ ಮಾಡೋದಿಲ್ಲ, ಓನ್ಲಿ ಇನ್ವಾಯ್ಸ್ ನಂಬರನ್ನು ಅಥವಾ ಡೆಬಿಟ್ ನೋಟ್ ಅವ್ರ ಕ್ರೆಡಿಟ್ ನೋಟನ್ನು ಯೂಸ್ ಮಾಡ್ಕೋತೀವಿ. ಇಲ್ಲಿ ಇನ್ವಾಯ್ಸ್ ನಂಬರನ್ನು ಕೊಟ್ಟಿದ್ದಾರೆ, ಆ ಇನ್ವಾಯ್ಸ್ ನಂಬರ್ಸನ್ನು ನಾವಿಲ್ಲಿ ಬರ್ಕೊಳ್ಳೋಣ. ಓಕೆ, ಡೇಟ್ ಏನಿದೆ, ಮೊದಲನೇ ಟ್ರಾನ್ಸಾಕ್ಷನ್ ಏನಿದೆ ಇಲ್ಲಿ 10th August, ಸೋಲ್ಡ್ ಟು ಎ ಲಿಮಿಟೆಡ್, ಇನ್ವಾಯ್ಸ್ ನಂಬರ್ 24. ಸೋಲ್ಡ್ ಟು ಎ ಲಿಮಿಟೆಡ್, ಇನ್ವಾಯ್ಸ್ ನಂಬರ್ 24, ಅದನ್ನೇ ಇಲ್ಲಿ ಹಾಕೊಳ್ಳೋಣ. ಓಕೆ, ಏನಿದೆ ಇಲ್ಲಿ ಟ್ರಾನ್ಸಾಕ್ಷನ್ ನೋಡಿ, 10th August ಅವರೇ ಕೊಟ್ಟಿದ್ದಾರೆ, ಇನ್ವಾಯ್ಸ್ ನಂಬರ್ ಅವರೇ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋದನ್ನು ಜಸ್ಟ್ ಇಲ್ಲಿ ಓಕೆ ಬರೀಬೇಕು. ಯಾವುದು, ನೇಮ್ ಆಫ್ ದ ಕಸ್ಟಮರ್, ಯಾರಿಗೆ ಸೋಲ್ಡ್ ಮಾಡಿದ್ದೀವಿ ನಾವು, ಇಲ್ಲಿ ಎ ಲಿಮಿಟೆಡ್ ಅಂತ ಇದೆ. ಜಸ್ಟ್ ಆ ಪ್ರಾಬ್ಲಮ್ದಲ್ಲಿ ಎ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ, ಅಥವಾ ಇಲ್ಲಿ ಬೇರೆ ಯಾವುದೇ ನೇಮನ್ನು ಕೊಟ್ಟರೆ, ಕಸ್ಟಮರ್ ನೇಮನ್ನು ಕೊಟ್ಟರೆ, ಓಕೆ, ಅದನ್ನು ನಾವಿಲ್ಲಿ ಬರೀಬೇಕು. ಇಲ್ಲಿ ಎ ಲಿಮಿಟೆಡ್ ಅಂತ ಕೊಟ್ಟಿರೋದ್ರಿಂದ ಬರಿತೀವಿ. ಏನು ಸೋಲ್ಡ್ ಆಗಿದೆ, 2000 ಶರ್ಟ್ಸ್ ಏನಾಗಿದೆ ಇಲ್ಲಿ ಸೋಲ್ಡ್ ಆಗಿದೆ. 2000 ಶರ್ಟ್ಸ್ ಎಷ್ಟಕ್ಕೆ, 500 per piece. ನಾನು ಮೊದಲೇ ಹೇಳಿದ್ದೀನಿ, ಈ ಕಾಲಮನ್ನು ಈ ರೋ ಅನ್ನು ನಾವು ಯೂಸ್ ಮಾಡ್ಕೋಬೋದು ಅಥವಾ ಮಾಡ್ಕೊಳ್ಳೋದೇನೂ ಇರ್ಬೋದು. ಡೈರೆಕ್ಟ್ ಇಲ್ಲಿ ಕೂಡ ಬರಿಬೋದು. ನಾನು ಇಲ್ಲಿ ಬರ್ದು ತೋರಿಸ್ತೀನಿ ನೋಡಿ. ಎಷ್ಟು ಶರ್ಟ್ಸ್ ಇದೆ, 2000 ಶರ್ಟ್ಸ್ ಇದೆ.
ಶರ್ಟ್ಸ್ ಇದೆ ಇಂಟು ಒಂದು ಶರ್ಟ್ಗೆ ಎಷ್ಟು ಇಟ್ ಈಸ್ 500. ಓಕೆ 500 ಇದೆ. ಟೋಟಲ್ ಎಷ್ಟು ಬರುತ್ತೆ ಇಟ್ ಈಸ್ 10 lakh rupees. 10 lakh rupees ಏನಾಯಿತು ನಮಗಲ್ಲಿ ಸೋಡ್ ಆಯಿತು. ಸೊ ದಟ್ 10 lakh rupees ಐ ಹ್ಯಾವ್ ಎಂಟರ್ಡ್ ಹಿಯರ್. ಓಕೆ 10 lakh rupeesನ್ನು ನಾನಿಲ್ಲಿ ಬರೆದಿದ್ದೀನಿ. ಅರ್ಥ ಆಯ್ತಾ? ಜಸ್ಟ್ ಎಷ್ಟು ಶರ್ಟ್ಸ್ ಇದೆ ಇಲ್ಲಿ 2000 ಶರ್ಟ್. ಒಂದು ಶರ್ಟಿಗೆ ಎಷ್ಟು 500. ಓಕೆ 2000 ಶರ್ಟ್ ಇಂಟು 5000 ಮಾಡಿದ್ರೆ 10 lakh ಬರುತ್ತೆ. ನಾನು ಬರೆದಿದ್ದೀನಿ ಅಷ್ಟೇ. ಇದು ಒಂದು ಟ್ರಾನ್ಸಾಕ್ಷನ್ ಫಿನಿಶ್ಡ್. ರೈಟ್. ಸಪೋಸ್ ಇದರಲ್ಲಿ ಏನಾದ್ರು ಟ್ರೇಡ್ ಡಿಸ್ಕೌಂಟ್ಸನ್ನು ಕೊಟ್ಟಿದ್ದರೆ ಓಕೆ ಅದನ್ನು ಲೆಸ್ ಮಾಡ್ಕೋಬೇಕು. ಬಟ್ ಇಲ್ಲಿ ಯಾವುದೇ ಈ ಟ್ರಾನ್ಸಾಕ್ಷನ್ಸ್ಗೆ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿಲ್ಲ, ಹಾಗಾಗಿ ಅದನ್ನು ನಾನು ಎಂಟ್ರಿ ಮಾಡ್ಕೊಂಡಿಲ್ಲ. ಸರಿನಾ? ಅದು ಮೊದಲನೇ ಟ್ರಾನ್ಸಾಕ್ಷನ್. ಎರಡನೇ ಟ್ರಾನ್ಸಾಕ್ಷನ್ಸ್ ಇದೆ ನೋಡಿ. ಏನಿದೆ ಎರಡನೇ ಟ್ರಾನ್ಸಾಕ್ಷನ್ನು? 16 ಆಗಸ್ಟ್ ಇದೆ. ಏನಿದೆ ಟ್ರಾನ್ಸಾಕ್ಷನ್ ಇಲ್ಲಿ? ಓಕೆ ಸೋಲ್ಡ್ ಟು ಬಿ ಲಿಮಿಟೆಡ್. ಓಕೆ ಇನ್ವಾಯ್ಸ್ ನಂಬರ್ ಸೋಲ್ಡ್ ಟು ಬಿ ಲಿಮಿಟೆಡ್. ಇನ್ವಾಯ್ಸ್ ನಂಬರ್ ಇಟ್ ಈಸ್ 26. ಎಷ್ಟಾದರೂ ಕೊಡ್ಬೋದು, 2 digit 1 digit 4 digit 5 whatever. ಓಕೆ ಇನ್ವಾಯ್ಸ್ ನಂಬರ್ ಏನು ತೊಗೊಂಡಿದ್ದಾರೆ ಇಲ್ಲಿ? 100 ಟೈ ತೊಗೊಂಡಿದ್ದಾರೆ. 100 ties at ₹200 per piece. ಓಕೆ ಟೈ ತೊಗೊಂಡಿದ್ದಾರೆ. ಎಷ್ಟಿದೆ ಟೈಸ್ ಇಲ್ಲಿ? 100 ties ಇದೆ. ಒಂದು ಪೀಸ್ಗೆ 200 ಇದೆ. ಅದ್ರ ಜೊತೆ ಇನ್ನೊಂದು ಇನ್ಫಾರ್ಮೇಷನ್ಸ್ ಇದೆ. ಟ್ರೇಡ್ ಡಿಸ್ಕೌಂಟ್ ಈಸ್ 20% ಕೊಟ್ಟಿದ್ದಾರೆ. ಇದಕ್ಕೆ ನಾವು ಸೇಲ್ಸ್ ಬುಕ್ಕಲ್ಲಿ ಎಂಟ್ರೀಸನ್ನು ಮಾಡಿದರೆ ಹೇಗೆ ತೊಗೋತೀವಿ ನಾವಿಲ್ಲಿ? ಯಾವುದು ಡೇಟು? ಇಟ್ ಈಸ್ 16. ಓಕೆ 16 ತೊಗೊಂಡಿದ್ದೀನಿ. ಓಕೆ 16 ಏನಾಗಿದೆ? ಡೇಟ್ ಹಾಕೋಬೇಕು. ಅವರೇ ಕೊಟ್ಟಿದ್ದಾರೆ 16 ಡೇಟ್. ವಾಟ್ ಈಸ್ ದ ಇನ್ವಾಯ್ಸ್ ನಂಬರ್? ಇಟ್ ಈಸ್ 26. ಯಾರಿಗೆ? ನೇಮ್ ಆಫ್ ದ ಕಸ್ಟಮರ್ ಇಟ್ ಈಸ್ ಬಿ. ಓಕೆ ಏನು ತೊಗೊಂಡಿದ್ದಾರೆ ಇಲ್ಲಿ? ನಾನು ಆಗಲೇ ಹೇಳಿದೆ, ಮತ್ತು ಇಲ್ಲೇ ಬರೆಯೋಣ. ಎಷ್ಟು ತೊಗೊಂಡಿದ್ದಾರೆ? 100 ties. 100 ties ಇಂಟು ಒಂದು ಟೈಗೆ ಎಷ್ಟು? 200. ಓಕೆ ಇಟ್ ಈಸ್ 200 rupees. 200 ಓಕೆ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇದು? 20,000 rupees. ಇಟ್ ಈಸ್ 20,000. ಓಕೆ ಲೆಸ್ ಟ್ರೇಡ್ ಡಿಸ್ಕೌಂಟ್. ಲೆಸ್ ಟ್ರೇಡ್ ಡಿಸ್ಕೌಂಟ್. ಲೆಸ್ ಟ್ರೇಡ್ ಡಿಸ್ಕೌಂಟ್. ಎಷ್ಟು ಪರ್ಸೆಂಟೇಜ್ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ? ಲೆಸ್ ಟ್ರೇಡ್ ಡಿಸ್ಕೌಂಟ್ ಈಸ್ 20%. ಹೌ ಮಚ್? ಇಟ್ ಈಸ್ 20%. ಓಕೆ ಲೆಸ್ ಮಾಡಿಕೊಂಡ್ರೆ ಏನಾಗುತ್ತೆ ಇಲ್ಲಿ? 20,000 ಇಂಟು 20 ಡಿವೈಡೆಡ್ ಬೈ 100. ಓಕೆ ಎಷ್ಟಾಗುತ್ತೆ ನಮಗಿಲ್ಲಿ? ಇಟ್ ಈಸ್ 4,000 rupees. ಓಕೆ 4,000 ಆಗುತ್ತೆ. ಸೊ ನಮಗೇನು ಬೇಕು ಇಲ್ಲಿ? ಟ್ರೇಡ್ ಡಿಸ್ಕೌಂಟನ್ನು ಲೆಸ್ ಮಾಡಬೇಕು. ಟೋಟಲ್ 100 ಟೈಸು ಇಂಟು 2000 ಪರ್ ಪೀಸ್ ಅಂತ ಹೇಳಿದ್ರೆ 20,000 ಆಗುತ್ತೆ. ಓಕೆ 20,000 ಮೈನಸ್ ಇಟ್ ಈಸ್ 4,000. 20,000 minus 4,000 it is 16,000 rupees. Okay that 16,000 I have taken here. ಅರ್ಥ ಆಯ್ತಾ? ಓಕೆ ಬಿ ಲಿಮಿಟೆಡ್ಗೆ ಎಷ್ಟು ಕೊಟ್ಟಿದ್ದೀವಿ? 16,000. ಒಂದು ಟೈಗೆ ಎಷ್ಟು? 200 ರೂಪಾಯಿ. ಹಾಗಾದರೆ 100 ಟೈಗೆ ಎಷ್ಟಾಗುತ್ತೆ? 20,000 ಆಗುತ್ತೆ. ಟ್ರೇಡ್ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ? 20% ಕೊಟ್ಟಿದ್ದಾರೆ. 20,000ಗೆ 20% ಎಷ್ಟಾಗುತ್ತೆ? 4,000 ಆಗುತ್ತೆ. 20,000 ಮೈನಸ್ 4,000 ಮಾಡಿದ್ರೆ ಇಟ್ ಈಸ್ 16,000. ಸೊ 60,000 ಬರ್ಬೋದು. ಇದೆಲ್ಲನೂ ಇದೊಂದೇ ರೋದಲ್ಲಿ ಬರಿಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ರೋ ಅಥವಾ ಕಾಲಮ್ದಲ್ಲಿ ನೀವು ಎಂಟ್ರಿಯನ್ನು ಮಾಡ್ಕೋಬೋದು ಈ ರೀತಿ. ಓಕೆ ಇದು ಕಂಪಲ್ಸರಿ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿ ಪ್ರಾಬ್ಲಮ್ದಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಒಂದೊಂದು ಬುಕ್ಕಲ್ಲಿ ಅಥವಾ ಒಬ್ಬೊಬ್ಬ ಆಥರು ಏನು ಮಾಡ್ತಾರೆ? ಬೇರೆ ಬೇರೆ ರೀತಿಯಾಗಿ ಬರೀತಾರೆ. ಇದು 2 ಎಕ್ಸ್ಟ್ರಾ ಕಾಲಮ್ ಆಗುತ್ತೆ ಅಥವಾ ರೋಸ್ ಆಗುತ್ತೆ. ನೀವು ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದೇ ಕಡೆ ನೀವು ಇದನ್ನು ಎಂಟ್ರಿ ಮಾಡ್ಕೊಂಡು ಹೋಗ್ಬೋದು, ತಪ್ಪಲ್ಲ. ಸರಿನಾ? ಮಾರ್ಕ್ಸ್ ಆಗಲಿ ಅಥವಾ ಬೇರೆ ರೀತಿ ಇಲ್ಲಿ ಕಟ್ ಮಾಡೋದಿಲ್ಲ. ಸರಿ ಅಂಡರ್ಸ್ಟುಡ್? ಓಕೆ ಈ ರೀತಿ ನಾವು ಏನು ಮಾಡ್ತೀವಿ? ಟ್ರೇಡ್ ಡಿಸ್ಕೌಂಟನ್ನು ಲೆಸ್ ಮಾಡ್ಕೋತೀವಿ. ಟ್ರೇಡ್ ಡಿಸ್ಕೌಂಟನ್ನು ಲೆಸ್ ಮಾಡಿಕೊಂಡ್ರೆ ಉಳಿದಿರೋ ಅಮೌಂಟನ್ನು ನಾವು ಯಾರು ನೇಮ್ ಆಫ್ ದ ಸಪ್ಲೈಯರ್ಸ್ ಯಾರು ಇರ್ತದೆ ಅಥವಾ ನೇಮ್ ಆಫ್ ದ ಕಸ್ಟಮರ್ಸ್ ಯಾರು ಇರ್ತಾರೆ ಅವ್ರಿಗೆ ಸಪ್ಲೈಯನ್ನು ಮಾಡ್ತೀವಿ. ಅಂಡರ್ಸ್ಟುಡ್? ಓಕೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್. ನೆಕ್ಸ್ಟ್ ಯಾವುದು ಟ್ರಾನ್ಸಾಕ್ಷನ್? 18th ಆಗಸ್ಟಿಗೆ ಏನಿದೆ ಟ್ರಾನ್ಸಾಕ್ಷನ್? ಸೋಲ್ಡ್ ಟು ಸಿ ಲಿಮಿಟೆಡ್ ಇನ್ವಾಯ್ಸ್ ನಂಬರ್. ಸೋಲ್ಡ್ ಟು ಸಿ ಲಿಮಿಟೆಡ್ ಇನ್ವಾಯ್ಸ್ ನಂಬರ್ 28. 50 ಏನು ಸೋಲ್ಡ್ ಆಗಿದೆ? 50 ಕೋಟ್ಸ್ ಫಾರ್ ರುಪೀಸ್ ಎಷ್ಟು? 1 lakh. ಓಕೆ ಟೋಟಲ್ ಲಮ್ಸಮ್ ಇದೆ. ಪರ್
ಕೋಟ್ ಇಲ್ಲ, ಇಲ್ಲಿ 50 ಕೋಟ್ಸ್ ಇದೆ ಫಾರ್ 1 ಲ್ಯಾಕ್ ಟೋಟಲ್. 1 ಲ್ಯಾಕ್ ಡಿವೈಡೆಡ್ ಬೈ 50 ಮಾಡಿದ್ರೆ ಪರ್ ಕೋಟ್ನದ್ದು ನಮ್ಗೆ ಏನು ಸಿಗುತ್ತೆ ಇಲ್ಲಿ ವ್ಯಾಲ್ಯೂ ಸಿಗುತ್ತೆ. ಅದೇನು ಬೇಕಿಲ್ಲ ನಮಗೆ, ಅವರೇ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಇಲ್ಲಿ 50 ಕೋಟ್ಸ್ ಇದೆ, ಅದರ ಟೋಟಲ್ ವ್ಯಾಲ್ಯೂ 1 ಲ್ಯಾಕ್ ಇದೆ. ಸೊ ಅದ್ರ ಮೇಲೆ 1 ಲ್ಯಾಕದ ಮೇಲೆ 10% ಏನಿದೆ ಇಲ್ಲಿ ಡಿಸ್ಕೌಂಟ್ ಇದೆ, ಅದನ್ನೇ ನಾನು ಬರೆದಿದ್ದೀನಿ. ಸರಿನಾ? ಓಕೆ, ಏನಿದೆ ಡೇಟು ಇಲ್ಲಿ ಬರೆದಿದ್ದೀನಿ ನೋಡಿ, 18th ಆಗಸ್ಟ್. 18th ಆಗಸ್ಟ್ ಏನಿದೆ, ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ, ಇನ್ವಾಯ್ಸ್ ನಂಬರ್ ಬರೆದಿದ್ದೀನಿ. ಯಾರಿಗೆ ನೇಮ್ ಆಫ್ ದ ಕಸ್ಟಮರ್ ಈಸ್ ಸಿ ಇದೆ. ಓಕೆ, ಆ ನೇಮ್ ಆಫ್ ದ ಕಸ್ಟಮರ್ ಬರೆದಿದ್ದೀನಿ. ಇಲ್ಲೇನಿದೆ, ಓಕೆ, ಅಂದರೆ ಇಲ್ಲಿ ನೋಡಿ ಇದು ಬೇಕಿಲ್ಲ ನಮಗೆ, ಪರ್ ಪೀಸ್ ಕೌಂಟ್ ಮಾಡ್ಕೊಂಡಿದ್ದಾನೆ ಅವನು. ಹೇಗೆ ಬರುತ್ತೆ ಪರ್ ಪೀಸ್ ಅನ್ನೋದನ್ನು ಹೇಳ್ತೀನಿ. ಓಕೆ, ಪರ್ ಪೀಸ್ 1 ಕೋಟಿಗೆ ಎಷ್ಟು ಬೀಳುತ್ತೆ, 1 ಲ್ಯಾಕ್ ಡಿವೈಡೆಡ್ ಬೈ 50. 1 ಲ್ಯಾಕ್ ಡಿವೈಡೆಡ್ ಬೈ 50 ಮಾಡಿದ್ರೆ ನಮಗೆ 1 ಕೋಟಿಗೆ 2000 ರೂಪೀಸ್ ರೇಟ್ ಸಿಗುತ್ತೆ. 1 ಕೋಟಿಗೆ 2000 ರೂಪೀಸ್ ನಮ್ಗೆ ಏನು ಸಿಗುತ್ತೆ ಇಲ್ಲಿ ರೇಟ್ ಸಿಗುತ್ತೆ. ಸೊ ಆ 2000 ರೂಪೀಸನ್ನು ಅವನೇನು ಮಾಡಿದ್ದಾನೆ ಇಲ್ಲಿ ಕ್ಯಾಲ್ಕುಲೇಷನನ್ನು ಮಾಡ್ಕೊಂಡಿದ್ದಾನೆ. ನಮ್ಗೆ ಅದು ಬೇಕಿಲ್ಲ. ಓಕೆ, ನಾವು ಟ್ರೇಡ್ ಡಿಸ್ಕೌಂಟನ್ನು ಡೈರೆಕ್ಟ್ ನಾವು 1 ಲ್ಯಾಕದ ಮೇಲೆ ತೆಗೆದ್ರು ಬರುತ್ತೆ. ಅವನೇನು ಮಾಡ್ಕೊಂಡಿದ್ದಾರೆ, 50 ಕೋಟ್ಸ್ ಅಟ್ ರುಪೀಸ್ 2000 ಪರ್ ಪೀಸ್ 1 ಲ್ಯಾಕ್ ಆಗುತ್ತೆ. ಓಕೆ, ಅದನ್ನು ಈ ರೀತಿ ಬರೆದಿದ್ದಾರೆ, ತಪ್ಪಲ್ಲ. ಓಕೆ, ಅದ್ರ ಜೊತೆ ನಮ್ಗೆ ಏನು ಕೊಟ್ಟಿದ್ದಾರೆ, ಟ್ರೇಡ್ ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ. ಓಕೆ, ಟ್ರೇಡ್ ಡಿಸ್ಕೌಂಟ್ ಎಷ್ಟು, 1 ಲ್ಯಾಕ್ ಇಂಟು ಹೊಡೆದ ಟ್ರೇಡ್ ಡಿಸ್ಕೌಂಟ್ 10%, 10 ಡಿವೈಡೆಡ್ ಬೈ 100. 10 ಡಿವೈಡೆಡ್ ಬೈ 100 ಇಟ್ ಈಸ್ ಎಷ್ಟಾಗುತ್ತೆ, 10,000. 10,000 ಆಗುತ್ತೆ. ಸೊ 1 ಲ್ಯಾಕ್ ಮೈನಸ್ 10,000. ಓಕೆ, ಎಷ್ಟು ಸಿಗುತ್ತೆ, ಇಟ್ ಈಸ್ 90,000. ಇಟ್ ಈಸ್ 90,000 rupees. ಸೊ ದಟ್ 90,000 ಐ ಹ್ಯಾವ್ ಎಂಟರ್ಡ್ ಹಿಯರ್. ಅರ್ಥ ಆಯ್ತಾ? ಇದು ಟ್ರೇಡ್ ಡಿಸ್ಕೌಂಟು, 10,000 ಟ್ರೇಡ್ ಡಿಸ್ಕೌಂಟು. 1 ಲ್ಯಾಕ್ದಲ್ಲಿ 10,000 ಲೆಸ್ ಮಾಡಿದ್ರೆ 90,000 ಬರುತ್ತೆ. ಸೊ ದಟ್ 90,000 ಈಸ್ ಗಿವನ್ ಟು ದ ಕಸ್ಟಮರ್ ಕಾಲ್ಡ್ ಸಿ. ಓಕೆ, ನೆಕ್ಸ್ಟ್ ಇನ್ನೊಂದು ಟ್ರಾನ್ಸಾಕ್ಷನ್ಸ್ ಇದೆ. ಯಾವ ಟ್ರಾನ್ಸಾಕ್ಷನ್, ಈಸಿ ಇದೆ, ವೆರಿ ಈಸಿ ಪ್ರಾಬ್ಲಮ್ ಇದು, ಜಸ್ಟ್ ಕ್ಯಾಲ್ಕುಲೇಷನ್ ಪಾರ್ಟ್ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಟ್ರಾನ್ಸಾಕ್ಷನ್ ಆಗಿದೆ, ಯಾವುದು 21st. 21st ಏನು ಟ್ರಾನ್ಸಾಕ್ಷನ್ ಆಗಿದೆ ಇಲ್ಲಿ, ಓಕೆ, ಸೋಲ್ಡ್ ಟು ಡಿ. ಅವ್ರು ಹಾಗೆ ತೊಗೊಂಡಿದ್ದಾರೆ, ಎ ಬಿ ಸಿ ಡಿ ಅಂತ ತೊಗೊಂಡಿದ್ದಾರೆ. ಬೇರೆ ಪ್ರಾಬ್ಲಮ್ದಲ್ಲಿ ನೇಮ್ ಆಫ್ ದ ಕಸ್ಟಮರ್ ಕೊಡ್ಬೋದು ಡೈರೆಕ್ಟಾಗಿ. ಓಕೆ, ಸೋಲ್ಡ್ ಟು ಡಾನ್ ಬಾಸ್ಕೋ, ಸೋಲ್ಡ್ ಟು, ಓಕೆ, ಯಾವುದಾದ್ರು ಒಂದು ನೇಮನ್ನು ಕೊಡ್ಬೋದು. ಸೊ ಸೋಲ್ಡ್ ಟು ಡಿ ಆ್ಯಂಡ್ ದ ಇನ್ವಾಯ್ಸ್ ನಂಬರ್ ಅವರೇ ಕೊಟ್ಟಿದ್ದಾರೆ, ಇನ್ವಾಯ್ಸ್ ನಂಬರ್ 30 ಅಂತ ಕೊಟ್ಟಿದ್ದಾರೆ. ಏನು ಸೋಲ್ಡ್ ಆಗಿದೆ ಇಲ್ಲಿ, 20 ದ ಪ್ಯಾಂಟ್ಸ್ ಆಟ್ ರುಪೀಸ್ 100 ಪರ್ ಪೀಸ್. ಓಕೆ, 100 400 ಪರ್ ಪೀಸ್ ಇದೆ. ಎಷ್ಟು, 100. ಓಕೆ, 100 ಇಂಟು 400 ಮಾಡಿದ್ರೆ ಸಿಗುತ್ತೆ. ಹೇಗೆ ಅದು, ಓಕೆ, 21st ಇದೆ ತಗೊಂಡಿದ್ದೀನಿ. ಓಕೆ, ಯಾರಿಗೆ ನೋಡಿ, ಡೇಟು 21st ಇದೆ, ಇನ್ವಾಯ್ಸ್ ನಂಬರ್ ಇದೆ ಬರ್ಕೊಂಡಿದ್ದೀನಿ. ಯಾರಿಗೆ ಸಪ್ಲೈ ಆಗಿದೆ ಅದು ಡಿ ಲಿಮಿಟೆಡ್ ಇದೆ. ಏನು ಸೋಲ್ಡ್ ಔಟ್ ಆಗಿದೆ ಇಲ್ಲಿ 100 ಇದೆ. 100 ಇಂಟು ಎಷ್ಟು, ಪರ್ ಪೀಸ್ 400. ಓಕೆ, ಹೌ ಮಚ್, ಇಟ್ ಈಸ್ 40,000. 40,000 ಬರುತ್ತೆ. ಅದ್ರ ಜೊತೆ ಏನು ಕೊಟ್ಟಿದ್ದಾರೆ, 50% ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಓಕೆ, ಲೆಸ್ ಟ್ರೇಡ್ ಡಿಸ್ಕೌಂಟ್, ಲೆಸ್ ಟ್ರೇಡ್ ಡಿಸ್ಕೌಂಟ್. ಓಕೆ, ಎಷ್ಟಿದೆ ಟ್ರೇಡ್ ಡಿಸ್ಕೌಂಟ್, 15% ಇದೆ. ಟ್ರೇಡ್ ಡಿಸ್ಕೌಂಟ್ ಎಷ್ಟು, 15%. ಅದನ್ನು ಲೆಸ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ನಮಗೆ, 40,000 ಇಂಟು 15 ಡಿವೈಡೆಡ್ ಬೈ 100. ಓಕೆ, ಎಷ್ಟು ಸಿಗುತ್ತೆ ನಮಗಿದು, 6,000 ರೂಪೀಸ್. 6,000 ರೂಪೀಸ್. 40,000ಗೆ 15% ಎಷ್ಟು, 6,000 ರೂಪೀಸ್ ಸಿಗುತ್ತೆ. ಸೊ ನಾನಿಲ್ಲಿ ಅದನ್ನು 40,000ದಲ್ಲಿ 6,000ಅನ್ನು ಲೆಸ್ ಮಾಡ್ಕೊಂಡ್ಬಿಟ್ರೆ 40,000ದಲ್ಲಿ 6,000ಅನ್ನು ಲೆಸ್ ಮಾಡಿಕೊಂಡ್ರೆ 36,000. 40,000 ಮೈನಸ್ 6,000, ಓಕೆ, ಈಸ್ ಈಕ್ವಲ್ ಟು 36,000 ರೂಪೀಸ್. ಓಕೆ, ಇಲ್ಲಿ ರಾಂಗಾಗಿ ಬರೆದಿದ್ದಾರೆ, ಇಟ್ ಈಸ್ 36,000.
ನೋಡಿ ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ, ಇದು 32 ಅಲ್ಲ, ಆ್ಯಕ್ಚುಲಿ ಇದೆಷ್ಟು ಆಗಬೇಕು 34,000, ಅದು 34,000 ಆಗಬೇಕು, 34,000. ಓಕೆ 34,000 ರುಪೀಸ್. ಓಕೆ ಆ 34,000 ತೊಗೊಂಡಿದ್ದೀನಿ ಇಲ್ಲಿ, ಇದು ರಾಂಗ್ ಇದೆ, ಇದನ್ನು ಕನ್ಸಿಡ್ರೇಷನ್ ಮಾಡಬೇಡಿ, ಇದನ್ನು ಕನ್ಸಿಡರ್ ಮಾಡಬೇಡಿ. 32,000 ಅಲ್ಲ 34,000. ಓಕೆ ಈ ರೀತಿ ಟ್ರಾನ್ಸಾಕ್ಷನ್ಸನ್ನು ಬರಿತೀವಿ. ಸಪೋರ್ಟ್ ಟ್ರೇಡ್ ಡಿಸ್ಕೌಂಟ್ ಕೊಡದೇ ಇದ್ದರೆ ಲೆಸ್ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಬರೀಬೇಕು. ಓಕೆ ಇನ್ನೊಂದು ಟ್ರಾನ್ಸಾಕ್ಷನ್ಸ್ ಇದೆ, ಯಾವ ಟ್ರಾನ್ಸಾಕ್ಷನ್ನು 25th ಐ ಮೀನ್ 21st ಏನಿದೆ 25th, ನೆಕ್ಸ್ಟ್ ಇದೆ 21 ಮುಗಿತಲ್ಲ. ಇದು ಟ್ರೇಡ್ ಡಿಸ್ಕೌಂಟ್ ರಾಂಗ್ ಇದೆ, ಸ್ವಲ್ಪ ಅದನ್ನು ಕೇರ್ಫುಲ್ಲಾಗಿ ನೋಡಿ. ನೆಕ್ಸ್ಟ್ ಒನ್ ಈಸ್ 25th ಲಾಸ್ಟ್ ಟ್ರಾನ್ಸಾಕ್ಷನ್. ವಾಟ್ ಇಸ್ ದ ಲಾಸ್ಟ್ ಟ್ರಾನ್ಸಾಕ್ಷನ್? ಸೋಲ್ಡ್ ಟು ಇ ಲಿಮಿಟೆಡ್ ಇನ್ವಾಯ್ಸ್ ನಂಬರ್ 33, ಇನ್ವಾಯ್ಸ್ ನಂಬರ್ 33 ಏನು ಅಗೇನ್ ಮತ್ತೆ ಟೈಸನ್ನೇ ಮಾರಾಟ ಮಾಡಿದ್ದಾರೆ. 50 ಟೈಸ್ ಅಟ್ ರುಪೀಸ್ 250 ಪರ್ ಪೀಸ್, ಟ್ರೇಡ್ ಡಿಸ್ಕೌಂಟ್ 10%. 50 ಟೈಗಳನ್ನು ಮಾರಾಟ ಮಾಡಿದ್ದಾರೆ, 250ಗೆ 1 ಪೀಸ್ ಇದೆ, ಟ್ರೇಡ್ ಡಿಸ್ಕೌಂಟು 10%ಅನ್ನು ಕೊಟ್ಟಿದ್ದಾರೆ. ಸರಿನಾ? ಓಕೆ ಅದನ್ನೇ ನಾನಿಲ್ಲಿ ಬರೆಯೋಣ. ಹೇಗೆ 25th ತೊಗೊಂಡಿದ್ದೀನಿ. ಓಕೆ ಡೇಟ್ ಕೊಟ್ಟಿದ್ದಾರೆ, ಡೇಟ್ ಬರ್ಕೊಂಡಿದ್ದೀನಿ 25th ಆಗಸ್ಟ್. ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ, ಇನ್ವಾಯ್ಸ್ ನಂಬರ್ ಇದೆ. ಓಕೆ ಆ್ಯಂಡ್ ಯಾವುದು ಇ ಲಿಮಿಟೆಡ್ ಕಂಪ್ನೀಸ್ ಇದೆ, ಸೊ ಇ ಲಿಮಿಟೆಡನ್ನು ನಾನು ತೊಗೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಎಷ್ಟು ಏನು ಸೋಲ್ಡ್ ಮಾಡಿದ್ದಾರೆ 50 ಟೈಸ್ ಇದೆ. ಓಕೆ ಅದನ್ನು ಮಲ್ಟಿಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. 50 ಇಂಟು 1 ಟೈಗೆ 250 ಎಷ್ಟಾಗುತ್ತೆ? ಇಟ್ ಈಸ್ 12,500. ಓಕೆ 12,500 ಆಗುತ್ತೆ. ಓಕೆ 12,500. 10% ಟ್ರೇಡ್ ಡಿಸ್ಕೌಂಟ್ ಹೇಳಿದ್ದಾರೆ ಅವರು. ಲೆಸ್ ಎಷ್ಟು 10% ಟ್ರೇಡ್ ಡಿಸ್ಕೌಂಟ್ ಲೆಸ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ನಮಗೆ? 12,500 ಇಂಟು 10 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 1,250. ಓಕೆ 1,250 ನಮ್ಗೆ ಏನು ಸಿಗುತ್ತೆ ಇಲ್ಲಿ? ಟ್ರೇಡ್ ಡಿಸ್ಕೌಂಟ್ ಸಿಗುತ್ತೆ. 1,250 ಲೆಸ್ ಮಾಡಬೇಕು ಯಾವುದರಲ್ಲಿ? 12,500ದಲ್ಲಿ. ಓಕೆ ಅದನ್ನೇ ನಾನಿಲ್ಲಿ ಹಾಕ್ಕೊಂಡ್ರೆ ವಾಟ್ ಇಸ್ ದ ಟೋಟಲ್ ಅಮೌಂಟ್? ಇಟ್ ಈಸ್ 12,500 ಮೈನಸ್ 1,250. ಓಕೆ ಎಷ್ಟು ಬರುತ್ತೆ ನಮಗೆ? ಇಟ್ ಈಸ್ 11,250. okay, it is 11,250. so that 11,250 is transferred to the supplier called E. okay ಅಲ್ಲಿ ನೇಮ್ ಕೊಟ್ಟಿಲ್ಲ, ಅದನ್ನೇ ಇಲ್ಲಿ ಸಪ್ಲೈಯರ್ಗೆ ಏನಾಗಿದೆ? ಟ್ರಾನ್ಸ್ಫರ್ ಆಗಿದೆ 11,250. ಕರೆಕ್ಟಾ? ಓಕೆ ಈ ರೀತಿ ಕೊಟ್ಟಿರೋ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಸೇಲ್ಸ್ ಬುಕ್ಕಲ್ಲಿ ಬರಿತೀವಿ. ಎಟ್ ದ ಎಂಡ್ ಆಫ್ ದ ಮಂತ್ ನೋಡಿ, ಇಲ್ಲಿ ಟ್ರಾನ್ಸಾಕ್ಷನ್ಸ್ ಯಾವ ಡೇಟಿಗಾದರೂ ಕೊಟ್ಟಿರಲಿ ಅವರು, ಬಟ್ ನಾವು ಇದನ್ನು ಟೋಟಲ್ ತೊಗೋಬೇಕಾಗಿರೋದು ಎಂಡ್ ಆಫ್ ದ ಮಂತಿಗೆ ತೊಗೋಬೇಕು. ಆಗಸ್ಟ್ 25ಗೆ ಟ್ರಾನ್ಸಾಕ್ಷನ್ಸು ಓಕೆ ಸ್ಟಾಪ್ ಆಗಿದೆ, ಬಟ್ ನಾವು ಎಟ್ ದ ಎಂಡ್ ಆಫ್ ದ ಮಂತಿಗೆ ಏನು ಮಾಡಬೇಕು? ಟೋಟಲನ್ನು ಮಾಡಬೇಕು. ಓಕೆ ಇಲ್ಲಿ ನೋಡಿ 31st ಆಗಸ್ಟ್ಗೆ ನಾವು ಅಕೌಂಟನ್ನು ಕ್ಲೋಸ್ ಮಾಡ್ಕೋಬೇಕು. ಐ ಮೀನ್ ಆ್ಯಡ್ ಮಾಡ್ಕೋಬೇಕು. ಟೋಟಲ್ ಆ್ಯಡ್ ಮಾಡ್ಕೊ 25th ಆದಮೇಲೆ 26th ಅಂತ ಬರ್ಕೊಂಡು ಟೋಟಲನ್ನು ಮಾಡೋ ಹಾಗಿಲ್ಲ. ಯಾವುದಕ್ಕೆ ಮಾಡ್ಬೇಕು ನಾವಿಲ್ಲಿ? 25th ಆಗಲಿ 10 ಆಗಲಿ ಫಸ್ಟ್ ಯಾವುದೇ ಡೇಟ್ ಆಗಲಿ, ಬಟ್ ನಾವು ಅಕೌಂಟ್ ಕ್ಲೋಸ್ ಮಾಡಬೇಕಾಗಿರೋದು ಎಂಡ್ ಆಫ್ ದ ಮಂತ್. ಓಕೆ ಎಂಡ್ ಆಫ್ ದ ಮಂತ್ಗೆ ನಾವು ಅಕೌಂಟನ್ನು ಕ್ಲೋಸ್ ಮಾಡ್ಕೋಬೇಕು. ಸೊ ಎಂಡ್ ಆಫ್ ದ ಮಂತ್ ಯಾವುದಿಲ್ಲಿ? 31st. ಇನ್ವಾಯ್ಸ್ ನಂಬರ್ ಬರೆಯೋಕ್ಕಾಗಲ್ಲ, ಅದನ್ನು ಟೋಟಲ್ ತೊಗೊಂಡಿದ್ದೀನಿ. ಓಕೆ ಟೋಟಲ್ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಟೋಟಲ್ ಏನಿರುತ್ತೆ ಅದನ್ನು ತೊಗೋಬೇಕು. ಓಕೆ ಇಲ್ಲೇನಿದೆ ನೋಡಿ, 1 lakh ಇದೆ, ಆಮೇಲೆ 16,000 ಇದೆ ಆ್ಯಂಡ್ 19,000 ಇದೆ. ಅದರ ಜೊತೆ 32, ಆ್ಯಕ್ಚುಲಿ ಇದು 32 ಅಲ್ಲ, ಇಟ್ ಈಸ್ 34,000. ಓಕೆ 11,250. ಓಕೆ ಎಲ್ಲನೂ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ? ಇಟ್ ಈಸ್ 11,49,250. ಓಕೆ 11,49,250 ಬರುತ್ತೆ, ಅದನ್ನು ಟೋಟಲಾಗಿ ಆ್ಯಡ್ ಮಾಡಿಕೊಂಡ್ರೆ. ಓಕೆ
ಈ ರೀತಿ ನಾವು ಸೇಲ್ಸ್ ಬುಕ್ಕನ್ನು ಡಿಫ್ರೆಂಟ್ ಟ್ರಾನ್ಸಾಕ್ಷನ್ಸ್ ಆಗಿರೋದನ್ನು ನಾವು ಸೇಲ್ಸ್ ಬುಕ್ಕಲ್ಲಿ ಬರಿತಾ ಹೋಗ್ತೀವಿ. ಸರಿನಾ? ತುಂಬ ಈಸಿಯಾಗಿರುವಂಥ ಪ್ರಾಬ್ಲಮ್ಗಳು. ಓಕೆ, ಇದನ್ನು ನಮಗೆ ಎಕ್ಸಾಮಿನೇಷನ್ಸ್ದಲ್ಲಿ ಓಕೆ ಜಾಸ್ತಿ ಟ್ರಾನ್ಸಾಕ್ಷನ್ಸನ್ನು ಕೊಟ್ಟರೆ 12 ಮಾರ್ಕ್ಸಿಗೆ ಕೇಳ್ತಾರೆ, ಕಮ್ಮಿ ಟ್ರಾನ್ಸಾಕ್ಷನ್ಸನ್ನು ಕೊಟ್ಟರೆ 6 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ಸ್ದಲ್ಲಿ ಕೇಳ್ತಾರೆ. ಓಕೆ, ಇದು ನಮ್ಗೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಿ, ನೋಟ್ಸಲ್ಲಿ ಬರೀರಿ. ಒಂದು ಸಾರಿ ನೀವು ನೋಡಿಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಏನಿಲ್ಲ, ಡೇಟ್ ಬರ್ಕೋಬೇಕು, ಇನ್ವಾಯ್ಸ್ ನಂಬರ್ ಬರ್ಕೋಬೇಕು, ಅವರೇ ಕೊಟ್ಟಿರ್ತಾರೆ. ಸೋಡ್ ಯಾರಿಗೆ ಸೋಡ್ ಆಗಿದೆ ನಿಮ್ಮದು ಕಸ್ಟಮರ್ ಬರ್ಕೋಬೇಕು. ಅದ್ರ ಜೊತೆ ಏನು ಸೋಡ್ ಆಗಿದೆ ಪರ್ ಪೀಸ್ ಇದನ್ನು ಅಥವಾ ಲಮ್ಸಮ್ ಅಮೌಂಟ್ ಇದನ್ನು ನೋಡ್ಕೋಬೇಕು. ಅದ್ರ ಜೊತೆ ಟ್ರೇಡ್ ಡಿಸ್ಕೌಂಟ್ ಏನಾದ್ರು ಕೊಟ್ಟರೆ ಟ್ರೇಡ್ ಡಿಸ್ಕೌಂಟನ್ನು ಏನು ಮಾಡ್ಕೋಬೇಕು, ಲೆಸ್ಸನ್ನು ಮಾಡ್ಕೋಬೇಕು. ಸಪೋಸ್ ಟ್ರೇಡ್ ಡಿಸ್ಕೌಂಟ್ ಕೊಡದೇ ಇದ್ದರೆ ಡೈರೆಕ್ಟ್ ಅಮೌಂಟನ್ನು ಬರೀಬೇಕು. ಸರಿನಾ? ಓಕೆ, ವಿತ್ ದಿಸ್ ಟುಡೇ ನಾವು ಈ ಸೆಷನನ್ನು ವೈಂಡ್ ಆಫ್ ಮಾಡೋಣ. ನೆಕ್ಸ್ಟ್ ಸೆಷನ್ಸ್ದಲ್ಲಿ ನಾವು ಬೇರೆ ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಸ್ಸನ್ನು ಮಾಡೋಣ. ಸರಿನಾ? ಬೇರೆ ಪ್ರಾಬ್ಲಮ್ಸ್ಗಳು ಅಂದರೆ ಇದೇ ಸೇಲ್ಸ್ ಬುಕ್ ಆದರೂ ಆಗಿರ್ಬೋದು ಅಥವಾ ಸೇಲ್ಸ್ ರಿಟರ್ನ್ ಬುಕ್, ಇನ್ನೊಂದಿದೆ ಇದರಲ್ಲಿ ಸೇಲ್ಸ್ ರಿಟರ್ನು, ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಸರಿನಾ? ಓಕೆ, ಪ್ರಾಕ್ಟೀಸ್ ಮಾಡಿ, ಇದನ್ನು ಆವಾಗಲೇ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. Okay, with this today we will wind up this session, and in the next session we will discuss the few more problems on the sales or the sales return book. Okay, thank you.